ನಮಸ್ತೆ ಎಲ್ರಿಗೂ ಅನು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಇವತ್ತಿನ ರೆಸಿಪಿ ತುಂಬ ಸುಲಭವಾಗಿ ಈಸಿಯಾಗಿ, ಹಾಗೆಯೇ ಕೆಲವರು ಹೇಳ್ತಾರೆ ಮೆಣಸಿನ್ಕಾಯಿ ಬಜ್ಜಿ ಮಾಡುವಾಗ ನಮಗೆ ಎಣ್ಣೆ ಒಳಗಡೆ ಹಾಕಿದಾಗ ಹಿಟ್ಟೆಲ್ಲ ಬಿಟ್ಕೊಳ್ಳುತ್ತೆ ಅಥವಾ ರವೆ ರವೆ ಥರ ಆಗಿಬಿಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ, ಖಂಡಿತ ಪರ್ಫೆಕ್ಟಾಗಿ ಬಜ್ಜಿನ ಮಾಡ್ಕೊಳ್ಬೋದು. ಹಾಗೆ ಕ್ರಿಸ್ಪಿಯಾಗಿ ಬರಲ್ಲ ಅನ್ನೋರು ಕೂಡ ಈ ವಿಧಾನನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಜ್ಜಿ ಬರ್ತವೆ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಮೆಣಸಿನ್ಕಾಯಿನ 2 ಭಾಗ ಮಾಡಿ ನೀಟಾಗಿ ತೊಳೆದು ಒಳಗಡೆ ಇರುವಂಥ ಬೀಜನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಕೆಲವೊಂದು ಟೈಮು ತುಂಬ ಖಾರ ಇರೋ ಮೆಣಸಿನ್ಕಾಯಿ ಸಿಕ್ಬಿಡುತ್ತೆ, ಹಂಗಾಗಿ ಮನೆಯಲ್ಲಿ ಖಾರ ತಿನ್ನೋದು ಕಡಿಮೆ, ಅದಕ್ಕೋಸ್ಕರ ನಾನು ಆ ರೀತಿ ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇಲ್ಲೊಂದು ಬೌಲ್ಗೆ ನಾನು ಬಜ್ಜಿ ಮೆಣಸಿನ್ಕಾಯಿ ಮುಳುಗುವಷ್ಟು ನೀರನ್ನ ಹಾಕಿ ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಬಜ್ಜಿ ಮೆಣಸಿನ್ಕಾಯಿನೆಲ್ಲ ಹಾಕಿ ಒಂದು 10 ನಿಮಿಷ ನೆನೆಸೋದ್ರಿಂದ ಅದರಲ್ಲಿರುವಂಥ ಖಾರದ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಅಂದರೆ ನಮಗೆ ಯಾರೋ ಒಬ್ಬರು ರಿಲೇಷನ್ ಅವ್ರು ಹೇಳ್ಕೊಟ್ಟಿದ್ರು, ಮೊದಲಿಗೆ ನನಗೂ ಗೊತ್ತಿರಲಿಲ್ಲ. ಅವರು ಒಂದು ಫಂಕ್ಷನ್ ಮಾಡ್ತಾಯಿದ್ವಿ, ಅದರಲ್ಲಿ ಹೇಳ್ಕೊಟ್ಟಿದ್ರು. ಆ ಒಂದು ಟಿಪ್ಸ್ನ ನಾನು ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಅದರಿಂದ ಮನೆಯಲ್ಲಿ ಬಜ್ಜಿ ಯಾವಾಗ ತಂದ್ರೂ ಕೂಡ ನಾನು ಇದೇ ರೀತಿಯೇ ಮಾಡೋದು. ಕೆಲವೊಂದು ಟೈಮು ಖಾರ ಇರೋ ಬಜ್ಜಿ ಸಿಕ್ಬಿಡುತ್ತೆ, ಹಂಗಾಗಿ ಆ ರೀತಿ ಮಾಡೋದ್ರಿಂದ ಖಾರದ ಅಂಶ ಎಲ್ಲ ಕಡಿಮೆ ಆಗಿರುತ್ತೆ. ಬಜ್ಜಿ ಆರಾಮಾಗಿ ನಾವು ಮಕ್ಕಳಿಗೆಲ್ಲ ಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇಲ್ಲೊಂದು ಅದನ್ನು ಒಂದು ಸೈಡಿಗೆ ಇಟ್ಟು, ಇವಾಗ ಇಲ್ಲೊಂದು ಬೌಲ್ಗೆ ನಾನು 1 ಕಪ್ಪು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಜರಡೆ ಆಡಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಂಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ, ಅಂದರೆ 1-2 ಚಿಟಿಕೆಯಷ್ಟು ಸೋಡಾ, 1 ಸ್ಪೂನು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತವೆ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ನಿಮಗೆ ಈ ಟೈಮಲ್ಲಿ ಖಾರದ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ. ನೀವು ಜಾಸ್ತಿ ಖಾರ ತಿಂತೀರಾ ಅನ್ನಂಗಿದ್ರೆ, ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಹಾಗಾಗಿ ಮೆಣಸಿನ್ಕಾಯಿನಲ್ಲೇ ಖಾರ ಇರುತ್ತೆ, ಅದಕ್ಕೋಸ್ಕರ ನಾನು ಖಾರದ ಪುಡಿನ ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಸೋದು ಕೂಡ ಒಂದು ವಿಧಾನ ಅಂತಲೇ ಹೇಳ್ಬೋದು. ಸ್ವಲ್ಪನೇ ಒಂದೇ ಸರಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೊಳ್ಳಿ. ಈ ರೀತಿ ನಾವು ಕಲಿಸ್ಕೊಂಡಾಗ ನಮಗೆ ಬಜ್ಜಿ ಹಿಟ್ಟು ಯಾವ ರೀತಿ ಒಂದು ಹದವಾಗಿ ಬರಬೇಕೋ ಅದು ನಮಗೆ ಅಳತೆ ಸಿಗುತ್ತೆ ನೋಡಿ. ಇವಾಗ ನಾನು ಕೂಡ ಕಲಸಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿನೇ ಇರಲಿ, ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆವಾಗ ಬಜ್ಜಿ ಮೆಣಸಿನ್ಕಾಯಿಗಿಂತ ನಮಗೆ ಹಿಟ್ಟೆ ಜಾಸ್ತಿ ಆಗಿಬಿಡುತ್ತೆ ನೋಡಿ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ನಮಗೆ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗಟ್ಟಿ ಮಾಡ್ಕೊಂಡಾಗ ಬರೀ ಹಿಟ್ಟೆ ಆಗಿಬಿಡುತ್ತೆ ನೋಡಿ. ಇವಾಗ ನಾನು ಸ್ಟವ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ, ಅಂದರೆ ಮೆಣಸಿನ್ಕಾಯಿ ಬಜ್ಜಿನ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಆಲ್ರೆಡಿ ಕಾಯಿಸೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆನೂ ಕೂಡ ಒಂದು ಹದವಾಗಿ ಕಾದಿತ್ತು. ಅದಾದಮೇಲೆ ನಾನು ಬಜ್ಜಿನ ಹಾಕೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ಹಿಟ್ಟು ಕಚ್ಕೊಳ್ತಾ ಇಲ್ಲ, ನಾನು ಹಿಟ್ಟು ಕಚ್ಕೊಂಡಿರೋದನ್ನು ಕೂಡ ಎಕ್ಸ್ಟ್ರಾ ಅಲ್ಲಿ ಬೌಲಲ್ಲಿ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಆವಾಗ ಏನಾಗುತ್ತೆ, ಹಿಟ್ಟು ಎಕ್ಸ್ಟ್ರಾ ಇರುವಂಥದ್ದೆಲ್ಲ ಅಲ್ಲಿ ಬಂದ್ಬಿಡುತ್ತೆ. ನಮಗೆ ಬಜ್ಜಿಗೆ ಮೆಣಸಿನ್ಕಾಯಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ಕಚ್ಕೊಳ್ಬೇಕು. ತುಂಬ ಹಿಟ್ಟು ಕಚ್ಕೊಂಡಾಗ ಏನಾಗುತ್ತೆ, ಬರೀ ಹಿಟ್ಟೆ ಆಗಿಬಿಡುತ್ತೆ. ಬಜ್ಜಿ ನಮಗೆ ತಿನ್ನುವಾಗ ಬರೀ ಹಿಟ್ಟು ಅನಿಸುತ್ತೆ. ಆವಾಗ ಏನಾಗುತ್ತೆ, ಕುತ್ತಿಗೆ ಉರಿಯೋದು, ಎದೆ ಉರಿಯೋದು, ಈ ರೀತಿ ಆಗಿಬಿಡುತ್ತೆ. ಆ ರೀತಿ ಬೇಡ ಅಂತಂದರೆ ಈ ರೀತಿ ನಾವು ಸ್ವಲ್ಪ ಕಡಿಮೆನೇ ಮಾಡಿಕೊಂಡಾಗ, ಈ ರೀತಿ ತೆಳುವಾಗಿ ಹಿಟ್ಟನ್ನು ಮಾಡಿಕೊಂಡು ಸ್ವಲ್ಪ ಕಡಿಮೆ ಹಿಟ್ಟನ್ನು ಹಾಕ್ಕೊಂಡಾಗ ನಮಗೆ ಒಂದು ಹದವಾಗಿ ಬಜ್ಜಿ, ಎಲ್ಲೂ ಜಾಸ್ತಿ ಹಿಟ್ಟು ಅನ್ಸಲ್ಲ, ಬರೀ ಮೆಣಸಿನ್ಕಾಯಿನೂ ಅನ್ಸಲ್ಲ, ಎಲ್ಲ ಒಂದು ಹದವಾಗಿ ಇರುತ್ತೆ. ಇವಾಗ ನೋಡಿ, ನನಗೆ ಎಣ್ಣೆಗೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಇದನ್ನು ಒಂದು ಸೈಡು ಬೇಯೋದಕ್ಕೆ 1 ನಿಮಿಷ ಬಿಟ್ಟಿದ್ದೆ. ಅದಾದಮೇಲೆ ಉಲ್ಟಾ ಮಾಡಿ ಮತ್ತೆ ಬೇಯಕ್ಕಿಟ್ಟಿದ್ದೀನಿ. ಇವಾಗ ನಾನು ಟೋಟಲಾಗಿ 1-2 ನಿಮಿಷ ಉಲ್ಟಾ ಮಾಡಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಊರಿನ ಮೀಡಿಯಮ್ ಫ್ಲೇಮ್ ಆರ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಈ ರೀತಿ ಬಜ್ಜಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಎಷ್ಟು ಸೂಪರಾಗಿ ಬಂದಿತ್ತು ಅಂತ ಹೇಳಿ. ಹಾಗೆಯೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ನಮಗೆ ತಿನ್ನಬೇಕಂದ್ರೆ ಸಾಕು ಅನ್ಸೋದೇ ಇಲ್ಲ, ಖಾರನೂ ಕೂಡ ಇರಲ್ಲ, ಎಲ್ಲ ಒಂದು ಹದವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ಬಜ್ಜಿ ಬಂದಿರುತ್ತೆ. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.